ನನ್ನ ಗಂಡನ ಕುಡಿಯೋದು ಬಿಡಿಸಿದ್ರೆ ನಾನು ನಿನ್ನ ಸೇವೆ ಮಾಡ್ತೀನಿ ನಮ್ಮ 3 ತಿಂಗಳಲ್ಲಿದ್ದು ಅಂತ ಹೇಳಿದ್ದೆ. ಅಮ್ಮ ನಾನು ಮಾತು ಕೊಟ್ಟಂತೆ ನಾನು ನಡೆಸ್ಕೊತೀನಿ, ನನಗೆ ಇಷ್ಟು ದಿನ ಟೈಮ್ ಅಂತ 9 ವಾರ ಟೈಮ್ ಕೊಟ್ಟರು ಅಮ್ಮ. 9 ವಾರ ಅನ್ನೋಷ್ಟರಲ್ಲಿ 5 ವಾರದಲ್ಲೇ ಬಿಡಿಸಿದ್ರು. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ. ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಗಂಟಕನಹಳ್ಳಿ ಗ್ರಾಮ. ಇದು ಬಂದು ನಂದಿಬೆಟ್ಟ ಘಾಟಿ ಸೆಂಟ್ರಲ್ ಇರೋದೆ ಗಂಟಕನಹಳ್ಳಿ ಅಂತೇಳ್ಬಿಟ್ಟು. ಇದು ಶ್ರೀ ಶಕ್ತಿ ಜ್ಞಾನದೇವಿ ಶಕ್ತಿಪೀಠ ಅಮ್ಮನವ್ರದ್ದು. ಇಲ್ಲಿ ಬಂದು ವಿಶೇಷವಾಗಿ ಏನಂದರೆ ಒಂದು ಡ್ರಿಂಕಿಂಗ್ ಆಗ್ಬೋದು ಅಥವಾ ಕಂಕಣಬಾಲ್ ಆಗಬಹುದು ಅಥವಾ ಎಲ್ಲ ಥರ ಸಮಸ್ಯೆಗೂ 100% ಇಲ್ಲಿ ಉತ್ತರ ಸಿಗುತ್ತೆ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಮ್ಮ ಅಂದರೆ ಅದಕ್ಕೆ ದೇವರಲ್ಲಿ ಕೇಳಿದ್ದೆ, ಆದರೆ ಅಮ್ಮನೇ ದೇವರಲ್ಲ ಅಂತ ಮಾಡಿಸಿದ್ರು. ಹೌದು, ನನ್ನ ಬಿಟ್ಟು ನನ್ನ ಮಗ ಇರ್ತಾನೆ ಇರಲಿಲ್ಲ, ಒಂದು ದಿವಸನೂ ಇರ್ತಿರ್ಲಿಲ್ಲ. ನಾನು ನೋಡಿದ್ರೇ ಆಗಲ್ಲ ನಂಗೆ ಮಾಡಿಸ್ಬಿಟ್ರು. ನಾನು ನೋಡಿದ್ರೇ ನೀನೊಬ್ಬ ತಾಯಿನ, ನೀನೊಂದು ನಾಯಿ, ಹಂಗೆ ಹಿಂಗೆ ಏನು ವಿಚಿತ್ರ ವಿಚಿತ್ರ ಮಾತುಗಳು. ಕುಡ್ತಕ್ಕೆ ದಾಸನ್ ಮಾಡ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ಅಂತ ಕುರು ಹಂದಿ ರಕ್ತ ತಗೊಂಬಂದು ನಮ್ಮ ಬಾಗ್ಲೆಲ್ಲ ಚೆಲ್ಲವ್ರೆ. ಈಗ ಪ್ರತಿಯೊಂದು ದೇವಸ್ಥಾನ ಕಂಡ್ರೆ ಆಗಲ್ಲ ಅವ್ರ ಆ ದೇವಸ್ಥಾನದಲ್ಲಿ ಚೆಲ್ಲೋದು, ಅವ್ರು ಹೇಳ್ದಂಗೆ ಕೇಳಬೇಕು, ಅವರೇ ಮೆರಿಬೇಕು ಊರಲ್ಲಿ ಅನ್ನೋಂಥ ಹಠಚಲ ಅವ್ರದ್ದು ದೇಸಿ. ಆದರೆ ಇಲ್ಲಿಗೆ ಬಂದಾಗಿಂದ ಈಚಿಕ ಒಳ್ಳೆ ನೆಮ್ಮದಿ. ಅವ್ರು ಏನು ಹೇಳ್ತಾರೆ, ಇವ್ರು ಏನು ದಿಗಿಲ್ ಬೀಳ್ಬೇಡಮ್ಮ ನೀನು ಅಷ್ಟೇ, ನಾನು ಇಂಥ ಜಾಗಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳು, ಭಯ ಬೀಳ್ಬೇಡ. ಇಲ್ಲಿಗೆ ಬಂದಾಗಿಂದ ಈಚಿಕ ನೆಮ್ಮದಿ ಕೊಟ್ಟಿದ್ದಾರೆ. ಭಯ ಬೀಳಕ್ ಹೋಗ್ಬೇಡಮ್ಮ, ನಾನು ಇಂಥ ಜಾಗಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳು. ನನ್ಗೆ ಬರ್ಲಿ, ನನ್ಗೆ ಮಾಡ್ಲಿ, ದಿಗಿಲ್ ಬೀಳಕ್ ಹೋಗ್ಬೇಡ ನೀನು. ನಾವು ಎಲ್ಲಾದ್ರೂ ಹೋದ್ರೆ ನಾನು ಯಾರಿಗೂ ಹೇಳ್ಕೊಂತರ್ಲಿಲ್ಲ. ಆ ಕುಡ್ತನದಿಂದ ನಾನು ಎಷ್ಟು ಲಕ್ಷ ಹಾಳು ಮಾಡಿದ್ದೀನ, ಎಷ್ಟು ಇದು ಮಾಡಿದ್ದೀನ ಅದು ನಮ್ಮ ಅಮ್ಮನೂ ಗೊತ್ತು, ನನಗೇನು ಗೊತ್ತಿಲ್ಲ, ಎಲ್ಲ ಭಗವಂತನಿಗೆ ಗೊತ್ತು. ಆದರೆ ಹಾಳು ಮಾಡಿರೋದು ವಿಚಾರ ಅಂತಂದರೆ ಈ ಮಾಟ ಮಂತ್ರ ತಂತ್ರಗಳು ಮಾಡಿದ್ರಿಂದ ಉದ್ದೇಶಕ್ಕೋಸ್ಕರ. ಇಲ್ಲಿರೋಂಥದ್ದು ಮಣ್ಣಿನ ಮಡಿಕೆ ತಲೆ ಮೇಲೆ ಎತ್ಕೊಂಡಿರ್ತಾರೆ. ತಲೆ ಮೇಲೆ ಎತ್ಕೊಂಡು ಸುತ್ತಾಡಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಮ್ಮನ ಹತ್ರ ಹೊಸ್ಲ ಮೇಲೆ ಮಡಿಕೆನ ಇಡ್ತಾರೆ. ತಾಗ್ತಿದ್ದಂಗೆ ಅದು ಕೈ ಇಡ್ತಿದ್ದಂಗೆ ಅದೇ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಬಿಡಿಸ್ಬೇಕು ಅಂತ ಫಸ್ಟ್ ಒಬ್ರನ್ನ ಕರ್ಕೊಂಡ್ಬಂದಿದ್ದೆ. ಅವ್ರು ಬಿಟ್ಬಿಟ್ಟಿದ್ದಾರೆ, ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾವ್ರೆ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾವ್ರೆ. ಅದ್ರಗೋಸ್ಕರ ಇವ್ರನ್ನೂ ಕರ್ಕೊಂಡೋದ್ರೆ ಅಲ್ಲಿಗೆ ದೇವ್ರು ಒಳ್ಳೇದು ಮಾಡ್ತದೆ ಅಂತ ಕರ್ಕೊಂಡ್ಬಂದಿದ್ದೆ. ಫಸ್ಟ್ ಬೇರೆ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದೆ. ನಮ್ಮ ಅಣ್ಣ ತುಂಬಾ ವಿಪರೀತ ಕುಡಿತಾ ಇದ್ದು ಒಂದು 10 ವರ್ಷ ಆಗಿದೆ ಅವ್ರ ಮಿಸ್ಸಸ್ ಹೊರಟೋಗಿ ಊರಿಗೆ. ಆಗ ನಮ್ಮ ಗಮನಕ್ಕೆ ಬಂತು, ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು, ಇಲ್ಲಿಲ್ಲ ಮಧುರನಹಳ್ಳಿಗೆ. ಅದ್ರಗೋಸ್ಕರ ನಮಗೆ ತುಂಬ ಟೆನ್ಷನ್, ವಿಪರೀತ ನೈಟೆಲ್ಲ ಅವ್ರ ಮಿಸ್ಸಸ್ಗೆ ಈಗ ಹೆಂಗ್ ಮಾತಾಡ್ತಾರೋ ಇಲ್ಲಿ ಸೇಮ್ ಅಲ್ಲಿ ಮನೆಯಲ್ಲಿ ಇನ್ನೂ ವಿಪರೀತ ಮಾತಾಡೋದು, ನಿದ್ದೆ ಮಾಡಲ್ಲ ಏನಿಲ್ಲ. 5 ಗಂಟೆ ರಾತ್ರಿಗೆ ಹೋಗ್ಬಿಟ್ಟು ಬಾಕ್ಲು ಹೊಡೆಯೋದು ಅಂಗಡಿದು, ಎಣ್ಣೆ ಕೊಡ್ರಿ ಅಂತ. ಯಾರು? ನಮ್ಮ ಅಣ್ಣವ್ರೆ. ಇವಾಗ ಏನ್ ನೋಡಿದ್ವಿ ಅವರು ಬೆಳಿಗ್ಗೆನೆ ಕುಡಿತಾರ? 5 ಗಂಟೆಗೆ ಹೋಗಿ ಬಾಕ್ಲು ತಟ್ಟೋದು. 5 ಗಂಟೆಗೆ ಏನನ್ನ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಅವ್ರು ಫೋನ್ ಮಾಡ್ತೀನಿ, ಅವ್ರು ಮಾಡ್ತೀನಿ, ಇವ್ರು ಮಾಡ್ತೀನಿ ಅನ್ನೋದು. ವಿಪರೀತ ಗಲಾಟೆ ಮನೆ ಹತ್ರ. ಅಂದ್ರೆ ಮನೆ ಹತ್ರನೇ ಅಂಗಡಿ ಇದೆ? ಅಂಗಡಿ ಇದೆ, ಮನೆಯಿಂದ ಒಂದ್ ಸ್ವಲ್ಪ ದೂರನೇ ಅಂಗಡಿ ಇದೆ. ದಿನಕ್ಕೆ ಎಷ್ಟು ಕುಡಿತಾರೆ? ಮಿನಿಮಮ್ ಒಂದು 1000ರಿಂದ 2000 ಕುಡ್ದಾಕ್ತಾರೆ ಅವ್ರು. ಅವ್ರೊಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನೂ ಒಂದು 4-5 ಜನ ಸೇರ್ಬಿಟ್ಟು ಕುಡಿಯೋದವ್ರು. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಮ್ಮ ಅಂದರೆ ಅದಕ್ಕೆ ದೇವರಲ್ಲಿ ಕೇಳಿದ್ದೆ, ಆದರೆ ಅಮ್ಮನೇ ದೇವರಲ್ಲ ಅಂತ ಮಾಡಿಸಿದ್ರು. ಹೌದು, ನನ್ನ ಬಿಟ್ಟು ನನ್ನ ಮಗ ಇರ್ತಾನೆ ಇರಲಿಲ್ಲ, ಒಂದು ದಿವಸನೂ ಇರ್ತಿರ್ಲಿಲ್ಲ. ನಾನು ನೋಡಿದ್ರೇ ಆಗಲ್ಲ ನಂಗೆ ಮಾಡಿಸ್ಬಿಟ್ರು. ನಾನು ನೋಡಿದ್ರೇ ನೀನೊಬ್ಬ ತಾಯಿನ, ನೀನೊಂದು ನಾಯಿ, ಹಂಗೆ ಹಿಂಗೆ ಏನು ವಿಚಿತ್ರ ವಿಚಿತ್ರ ಮಾತುಗಳು. ಕುಡ್ತಕ್ಕೆ ದಾಸನ್ ಮಾಡ್ಬಿಟ್ಟು ಅವನಿಗೆ ಅವ್ನು 10 ರೂಪಾಯಿ ಖರ್ಚು ಮಾಡಿ ಯಾವತ್ತೂ ಕುಡಿಯಲ್ಲ. ನಾನು ನೋಡ್ದಾಗಿಂದ ಅವ್ನು ಯಾವತ್ತೂ 10 ರೂಪಾಯಿ ಖರ್ಚು ಮಾಡಿ ಕುಡ್ದವನಲ್ಲ. ಮೊದಲು ಕುಡಿದಿದ್ದೆ 10 ರೂಪಾಯಿ ಖರ್ಚು ಮಾಡಿ, ಅಮ್ಮನಿಗೆ ಗೊತ್ತಿಲ್ಲ ಇದು, ನಾನು ಕುಡ್ದಿದ್ದಿಲ್ಲ. ಆದ್ರೆ ಹೇಳ್ಬೇಕು, ಎಲ್ಲೋವಿಂದ ಕುಡ್ದಿದ್ದೀನಿ. ಒಳ್ಳೆ ನಮ್ಮಮ್ಮ ಒಂಥರ ಆಡೋರು. ಅದಕ್ಕೆ ಅಲ್ಲೋಗಿ ತಡಿಲಾರ್ದಿರ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ವಿಷಯನೂ ಕೊಡ್ತಿದ್ದೀನಿ. 70,000 ರೂಪಾಯಿ ಖರ್ಚಾಯಿತು ಮೊನ್ನೆ. ಈ ದೇವಸ್ಥಾನಕ್ಕೆ ಬಂದಕ್ಕಿಂತ ಮುಂಚೆಗ 15 ದಿವಸ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿದೆ. ಏನಂತಂದ್ರೆ ಗೊಂಬೆ ಮಾಡಿಬಿಟ್ಟು ಗೊಂಬೆದಾಗ ಏನೋ ಮಾಡಿದ್ದೀನಿ ಅಂತಂದ್ರು. ಆಮೇಲೆ ಊರಲ್ಲಿ ಏನೋ ಚೌಡಿ ಥರ ಪೂಜೆ ಮಾಡಿ ಆ ಥರ ಎಲ್ಲ ಮಾಡೋರು. ಆಮೇಲೆ ಸರಿ ಅಂದ್ಬಿಟ್ಟು ಊರವರೆಲ್ಲ ಸೇರಿಕೊಂಡು ಅವ್ರಿಗೊಂದು ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಯಾರಿಗೂ ತೊಂದರೆ ಆಗಿತ್ತು. ಆವತ್ತಿಂದ 2 ವರ್ಷ ಕಂಟಿನ್ಯೂಸ್ ಆಗಿ ನಡೆಯೋದು. ಅವತ್ತು ನನಗೂ ತೊಂದರೆ ಆಗಿಲ್ಲ, ದೇವ್ರು ಕಾಪಾಡ್ಕೊಂಡೇ ಬಂದು. ನಾವು ಹೋಗಿರೋ ದೇವಸ್ಥಾನಗಳಾಗಲಿ ಯಾರೇ ಆಗಲಿ ಎಲ್ಲ ದೇವ್ರುಗಳು ಅನುಭೂತಿ ಇದೆ. ಆ ದೇವ್ರುಗಳು ಒಂದೊಂದು ದೇವರು ಏನಿಸ್ತದಂತಂದರೆ ಕಟ್ಟಾಕಂತ ಬಟ್ಟಕ್ಕೆ ಹೋಗಿದ್ದಾರೆ ಅವರು. ಆ ಥರನೂ ಇದೆ. ಏನಂತಂದರೆ ಹಂದಿ ರಕ್ತ ತಗೊಳ್ಳೋದು, ಹೊಡಿಯೋದು, ಆ ಥರ ಎಲ್ಲ ಮಾಡ್ತಾರೆ. ಅಂತ ಕುರು ಹಂದಿ ರಕ್ತ ತಗೊಂಬಂದು ನಮ್ಮ ಬಾಗ್ಲೆಲ್ಲ ಚೆಲ್ಲವ್ರೆ.
ಈಗ ಪ್ರತಿಯೊಂದು ದೇವಸ್ಥಾನ ಕಂಡ್ರೆ ಆಗಲ್ಲ ಅವ್ರಕ. ಆ ದೇವಸ್ಥಾನದಲ್ಲಿ ಚೆಲ್ಲೋದು, ಅವ್ರು ಹೇಳ್ದಂಗೆ ಕೇಳಬೇಕು, ಅವರೇ ಮೆರಿಬೇಕು ಊರಲ್ಲಿ ಅನ್ನೋಂಥ ಹಠಚಲ ಅವ್ರದ್ದು ಜಾಸ್ತಿ. ಆದರೆ ಇಲ್ಲಿಗೆ ಬಂದಾಗಿಂದ ಈಚಿಕ ಒಳ್ಳೆ ನೆಮ್ಮದಿ. ಅವ್ರು ಏನು ಹೇಳ್ತಾರೆ, ಇವ್ರು ಏನು ದಿಗಿಲ್ ಬೀಳ್ಬೇಡಮ್ಮ ನೀನು, ಅಷ್ಟೇ. ನಾನು ಇಂಥ ಜಾಗಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳು, ಭಯ ಬೀಳ್ಬೇಡ. ಇಲ್ಲಿಗೆ ಬಂದಾಗಿಂದ ಈಚಿಕ ನೆಮ್ಮದಿ ಕೊಟ್ಟಿದ್ದಾರೆ. ಭಯ ಬೀಳಕ್ ಹೋಗ್ಬೇಡಮ್ಮ, ನಾನು ಇಂಥ ಜಾಗಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳು. ಬಿಟ್ಟಿದ್ರು ನನ್ಗೆ ಬರ್ಲಿ, ನನ್ಗೆ ಮಾಡ್ಲಿ, ದಿಗಿಲ್ ಬೀಳಕ್ ಹೋಗ್ಬೇಡ ನೀನು. ಹಂಗೆ ಅಂತ ನಾವು ಎಲ್ಲಾದ್ರೂ ಹೋದ್ರೆ ನಾನು ಯಾರಿಗೂ ಹೇಳ್ಕೊಂತ ತರ್ಲಿಲ್ಲ ನಾವು ಇಂಥ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ. ಪಾಪ ಅವ್ರಿಗೆ ರಿಟರ್ನ್ ಆಗಿ ಸತ್ತೋಗಿರೋರು ಅವರೇ, ಅವ್ರಿಗೆ ರಿಟರ್ನ್ ಆಗಿ ಪಾಪ ಸತ್ತೋಗಿರೋರು. ಯಾಕ ತಡೆ ಹಿಡಿಯೋ ಶಕ್ತಿ ಇಲ್ಲ ಅವ್ರಕ. ಇವ್ರಿಗೆಲ್ಲ ಐತೆ, ಇವರೆಲ್ಲ ಹೇಳ್ತಾರೆ. ಅಮ್ಮ ಸನ್ನಿಧಿನಲ್ಲಿ ಶ್ರೀಶಕ್ತಿ ಜ್ಞಾನ ಅಂತಂದ್ರೆ ಆ ತಾಯಿ ನಮ್ಮಮ್ಮ ಜ್ಞಾನದೇವಿ ಒಳ್ಳೆ ನಡವಳಿಕೆ ತರನು ಕೊಡ್ತಾಳೆ. ಆಮೇಲೆ ತಿರ್ಗಾ ಒಳ್ಳೆ ಜ್ಞಾನದಲ್ಲಿ ಉಳಿಕೆ ದುಡ್ಡು ಹಣಕಾಸಾಗ್ಲಿ ಏನೇ ಆಗಲಿ ಕುಡ್ತನಕ ಗೌರವ ಕೊಡಲ್ಲ, ಅಲ್ಲೇ ತೋರಿಸ್ಬಿಡ್ತಾಳೆ. ಕುಡ್ತಲ್ಲ ನಾವು ಇಲ್ಲಿ ಹೋದ್ಮೇಲೆ ಬಿಟ್ಟಿದ್ದೀರಿ ಅಂತ ಅಂದಮೇಲೆ ತಪ್ಪಾಗಾಯ್ತಮ್ಮ ಅಂದ್ಬಿಟ್ಟು 3 ಸತಿ ಪ್ರದರ್ಶನೆ ಮಾಡಿಬಿಟ್ಟು ಆಗಿದ್ದಾದ್ಮೇಲೆ ಅಂದರೆ ಇಲ್ಲಿ ಹೋದ್ಮೇಲೆ ಕುಡ್ದಿದ್ದೀನಿ, ಆದರೆ ಆಗಿದ್ದಾದ್ಮೇಲೆ ತಪ್ಪಾಯ್ತಮ್ಮ ಅಂತ ಅಂದಿದ್ದ ತಕ್ಷಣ ನನಗೆ ಆ ಥರ ಜ್ಞಾನ ಕೊಡಬೇಡಮ್ಮ ಅಂತ ಹೇಳಿದೆ ಶ್ರೀಶಕ್ತಿ ಜ್ಞಾನದೇವಿಗೆ. ಆ ಥರ ನನಗೆ ಜ್ಞಾನ ಕೊಡಬೇಡ, ನೀನು ಜ್ಞಾನದೇವಿ ಅಂತ ಹೆಸರು ಕಂಡಿದ್ದೆ, ಆ ಥರ ನನಗೆ ಜ್ಞಾನ ಕೊಡಬೇಡ ಅಂತ ಕೇಳಿದೆ. ಆವತ್ತೇ ಲಾಸ್ಟ್ ಬಿಟ್ಟಲು ಇದುವರೆಗೂ ನನಗೆ. ಆದರೆ ಆ ಕುಡ್ತನದಿಂದ ನಾನು ಎಷ್ಟು ಲಕ್ಷ ಹಾಳು ಮಾಡಿದ್ದೀನೋ, ಎಷ್ಟು ಇದು ಮಾಡಿದ್ದೀನೋ ಅದು ನಮ್ಮ ಅಮ್ಮನಿಗೆ ಗೊತ್ತು, ಅದು ನನಗೇನು ಗೊತ್ತಿಲ್ಲ, ಎಲ್ಲ ಭಗವಂತನಿಗೆ ಗೊತ್ತು. ಆದರೆ ಹಾಳು ಮಾಡಿರೋದು ವಿಚಾರ ಅಂತಂದರೆ ಈ ಮಾಟ ಮಂತ್ರ ತಂತ್ರಗಳು ಮಾಡಿದ್ರಿಂದ ಉದ್ದೇಶಕ್ಕೋಸ್ಕರ. ಆದರೆ ಎಷ್ಟು ಸಾಲ ಮಾಡ್ಕೊಂಡಿದ್ದೀವಿ, ಯಾವ ಸಂಘಗಳಿಗೂ ಬಿಟ್ಟಿಲ್ಲ. ಯಾವ ದೇವಸ್ಥಾನ ಇವತ್ತು ಆ ದೇವಸ್ಥಾನ, ಇವತ್ತು ಈ ದೇವಸ್ಥಾನ, ಇವತ್ತು ಈ ದೇವಸ್ಥಾನ ತಿರುಗು ಎಷ್ಟು ದೇವಸ್ಥಾನಗಳು ತಿರುಗ್ತೀಯ, ತಿರುಗು ಅಂತಲೇ ಬೆರೀತಾರೆ ಅಂತ ಇವರೇ ಅಂತ ಇದ್ರು. ಕಟಾರಿ ನಾನೇ ಫಸ್ಟ್ ಬಂದಿದ್ದಿಲ್ಲಿಕ. ಆಮೇಲೆ ಅವರು ಒಂದು ಸುಮಾರು 3 ತಿಂಗಳಾದ್ಮೇಲೆ ಕರ್ಸ್ಕೊಂಡಿದ್ದವ್ರು. ಬರ್ಲಿಲ್ಲ ಈ ಸ್ವಾಮಿ, ಬಂದಿಲ್ಲ. ಯಾಕಂತಂದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋದ್ರು ನಂಗೆ ಒಳ್ಳೇದಾಗಿಲ್ಲಲ್ಲ, ಅದಕ್ಕೆ ಬರೋದೇ ಬೇಡ, ಎಲ್ಲಿಗೂ ಹೋಗೋದೇ ಬೇಡ ಅಲ್ಲೋ, ಸತ್ರ ಸಾಯ್ಬೇಕು ಅಲ್ಬಿಟ್ಟು ಇಷ್ಟ ಕೊಡ್ತಿದ್ದೆ. ಆ ಒಂದು ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಒಂದು ಹೋಗಿದೆ, ಊರಲ್ಲಿ ಇತ್ತು, ಪಾಪ ಅವ್ರಕ್ಕೆ ಮಾಡಿಸ್ಬಿಟ್ರು. ಭಕ್ತಾದಿಗಳಿಗೆಲ್ಲ ಹೇಳ್ತೀನಿ, ಅವ್ರು ಅವ್ರನ್ನ ಬೀದಿಗೆ ತರಬೇಡ್ರಿ, ಒಳ್ಳೆ ರೀತಿಯಾಗಿ ಹೇಳ್ರಿ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ರಿ, ನಿಮ್ಗೆ ಒಳ್ಳೆ ಫಲ ಸಿಗ್ತೈತೆ, ಒಳ್ಳೆ ಫಲ ಸಿಗುತ್ತೆ. ಅವ್ರು ಹೇಳಿದ್ ಮಾಡ್ಬೇಕಾಗುತ್ತೆ. ಈಗ ಮನೆಯಲ್ಲಿ ಅರ್ಚಕರು ಹೇಳಿದ ರೀತಿ ಮಾಡ್ಬೇಕಂತ ಅವ್ರು ಏನ್ ಹೇಳ್ತಾರೋ, ನವೀನ್ ಸ್ವಾಮಿಗಳು ಏನ್ ಹೇಳ್ತಾರೋ, ಅವರು ಒಂದು ಅರ್ಥ ಆಗಂಗೆ ಒಬ್ಬರು ಮಕ್ಕಳನ್ನ ಹೇಳ್ದಂಗೆ ಹೇಳ್ತಾರ ಅವರು. ನಾವು ಅರ್ಥ ಮಾಡ್ಕೋಬೇಕು, ಈ ರೀತಿ ಮಾಡ್ಬೇಕು. ನಾವು ನಂದಿ ಬೆಟ್ಟ ಆಗ್ಬಿಟ್ಟೈತೆ ನಮ್ಮ ಕಷ್ಟ. ಅದು ಸ್ವಲ್ಪನೇ ಕರಗಬೇಕು ಅಂದರೆ ನಾವು ಹೆಜ್ಜೆ ಸವಿಸ್ಬೇಕು. ಇಲ್ಲಿಕ ಬಂದ ತಕ್ಷಣನೇ ಒಳ್ಳೇದಾಗ್ಬಿಡಕ ದೇವ್ರ ಪ್ರತ್ಯಕ್ಷ ಆಗ್ಬಿಡಲ್ಲ, ಇಲ್ಲಿ ನಮ್ಮ ಕಷ್ಟ ಹೋಗ್ಬಿಡಲ್ಲ. ಅಂಥ ದೇವ್ರುಗಳಿಗೆ ತಪ್ಪಿಲ್ಲ, ನಮ್ದು ಯಾವ ಲೆಕ್ಕ ಅಲ್ವಾ? ಅದಕ್ಕೆ ಆ ಬೆಟ್ಟ, ನಂದಿ ಬೆಟ್ಟ ಕರಗಬೇಕು ಅಂದರೆ ನಾವು ಸವಿತಾ ಇರಬೇಕು. ಇಲ್ಲಿ ಭೂಮಿ ನಮ್ಮ ಕಾಲು ಸವಿಬೇಕು. ಆವಾಗ ನಾವು ಬಂದಂಗೆಲ್ಲ ನಮ್ಮ ಕಷ್ಟ ಕಮ್ಮಿ ಆಗ್ತೈತೆ. ಬಂದ ತಕ್ಷಣನೇ ಪ್ರತ್ಯಕ್ಷ ಆಗೋಯ್ತು, ನಮ್ಗೇನೂ ಆಗಿಲ್ಲ, ಆ ಥರ ಅವ್ರನ್ನ ನಿಂದಿ ಒರೆಸ್ಬಾರ್ದು. ಇಲ್ಲಿಗೆ ಬರಂಗ್ ದಾರಿ ಮಾಡ್ಕೊಡೋದೇ ಆ ತಾಯಿ. ಅಂದ್ರೆ ಎಲ್ಲಾ ಕಡೆ ತಿರುಗಿ ಲಾಸ್ಟ್ಗೆ ಎಲ್ಲಾರು ಇಲ್ಲಿಗೆ ಬರೋದು, ಇಲ್ಲಿ ಕಷ್ಟ ಪರಿಹಾರ ಆಗ್ಲಿ ಬರ್ತಾರೆ. ನಾವು ಸುಮಾರು 3 ತಿಂಗಳಿಂದ ಬರ್ತಾ ಇದ್ದೀವಿ. 3 ತಿಂಗಳಿಂದ ಬರ್ತಾ ಇದ್ದೀರಾ? 3 ತಿಂಗಳಿಂದ ಬರ್ತಾ ಇದ್ದೀರಾ ಅಂದ್ರೆ ನೀವು ಅನ್ಕೊಂಡಂತಹ ಬೇಡಿಕೆಗಳು ಅಂದರೆ ನಾವು ಮನೆ ಪರಿಸ್ಥಿತಿಗಂತ ಫಸ್ಟ್ ಬಂದೆ. ಮತ್ತು ಇವ್ರಿಗೆ ಸ್ವಲ್ಪ ಕುಡಿಯೋದಂದರೆ ತುಂಬ ಎಣ್ಣೆ ಕುಡಿತಿದ್ರು, ಅದನ್ನು ಬಿಡಿಸ್ಬೇಕು ಅಂತಲೇ ಅರ್ಧ ಬಂದಿದ್ದೆ ನಾನು ಇಲ್ಲಿ. ಆ ಅಮ್ಮನ ಹತ್ರ ನಾನು ಕೇಳ್ಕೊಂಡಿದ್ದೆ, ಅಮ್ಮ ನೀನು ಈ ಥರ ಅವ್ರನ್ನ ಆದಷ್ಟು ಬೇಗ ಬಿಡಿಸಿ ಸ್ವಲ್ಪ ಇದು ಚೆನ್ನಾಗಿ ಮಾಡಿಕೊಟ್ರೆ ಸರ್, ಕುಡಿಯೋದು ಬಿಡಿಸಿದ್ರೆ ನನ್ನ ಗಂಡನ ಕುಡಿಯೋದು ಬಿಡಿಸಿದ್ರೆ ನಾನು ನಿನ್ನ ಸೇವೆ ಮಾಡ್ತೀನಿ ನಮ್ಮ 3 ತಿಂಗಳಲ್ಲಿದ್ದು ಅಂತ ಹೇಳಿದ್ದೆ. ಅಮ್ಮ ನಾನು ಮಾತು ಕೊಟ್ಟತ್ತೆ ನಾನು ನಡ್ಸ್ಕೊತೀನಿ, ನನಗೆ ಇಷ್ಟು ದಿನ ಟೈಮ್ ಅಂತ 9 ವಾರ ಟೈಮ್ ಕೊಟ್ಟರು ಅಮ್ಮ. 9 ವಾರ ಅನ್ನೋಷ್ಟರಲ್ಲಿ 5 ವಾರದಲ್ಲೇ ಬಿಡಿಸಿದ್ರು. ಆದರೂ 9 ವಾರ ನಾವು ಪೂರ್ತಿಯಾಗಿ ಬಿಟ್ಟಿರಲಿಲ್ಲ ಅವರು. 9 ವಾರ ಹಾಕ್ತಿದ್ದಂಗೆ ಪೂರ್ತಿಯಾಗಿ ಕಂಟ್ರೋಲ್ ಆಯಿತು. ಒಂದು ಚೂರು ಈಗ ಮೊದಲಿನ ಥರ ಇಲ್ಲ. ಅಂದರೆ ಯಾವ ಥರ ಇದ್ದಾರೆ ಅಂದರೆ, ಈಗ ನಾನು ಹೇಳ್ಕೊಳ್ಳೋಕ್ಕೂ ತುಂಬ ಹೆಮ್ಮೆ ಪಡ್ತೀನಿ. ಅಮ್ಮನ ಬಗ್ಗೆನೇ ಆಗಿರಲಿ, ಇವ್ರ ಬಗ್ಗೆನೇ ಆಗಿರಲಿ. ಅಂದರೆ ಯಾವ ಥರ ಅಂದರೆ ನಂಗೆ ಹೇಳ್ಕೊಳಕ್ಕಾಗಲ್ಲ. ಕುಡಿದು ಬಿಡೋದು ಯಾವಾಗಲೂ ಹಿಂಸೆ ಮಾಡೋರು ಮನೆಯಲ್ಲಿ. ಈಗ ನಾನು ಹೇಳ್ಕೊಳ್ಬೇಕಂದ್ರೆ ಇಲ್ಲ ಈ ಥರ ಇಲ್ಲ ಚೆನ್ನಾಗಿರುತ್ತೆ ಈಗ ಅಂತ. ಇವಾಗ ಯಾರಾದ್ರೂ ಬಂದು ಅಮ್ಮನ ಕೇಳಿದ್ರು ಕೂಡ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಈ ಥರ ಚೆನ್ನಾಗಿ ಅಮ್ಮ ಕುಡಿಯೋದು ಬಿಡಿಸ್ತಾರೆ, ಚೆನ್ನಾಗಿ ಆಗ್ತೀರಾ ಅಂತಂದಾಗ ಇಲ್ಲ ನಾನು ನಂಬಲ್ಲ ಅಂತಾರೆ. ಇಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದಾಗ ಇವರು ಸಹ ಹೇಳ್ತಾರೆ ಇಲ್ಲ ನಾನೇ ಬಿಟ್ಟಿದ್ದೀನಿ, ಉದಾಹರಣೆಗೆ ನಾನೇ ಕೊಡ್ತೀನಿ ಅಂದರೆ ಇಲ್ಲ ನೀನು ಗೊತ್ತಿಲ್ಲದೆ ಕುಡಿತೀಯ ಅಂತ ಕೇಳ್ತಾರೆ. ಆದರೆ ಅಮ್ಮನಿಗೆ ಗೊತ್ತು, ಅಮ್ಮನ ಬಿಡ್ತಿದ್ದು ಮತ್ತು ನನಗೆ ಗೊತ್ತು ಅವರು ಯಾವ ಥರ ಇದ್ದಾರೆ ಯಾವ ಥರ ಇಲ್ಲ ಈಗ ಅಂತ.
ಅಮ್ಮ ತಗೊಂಡ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಮನೆ ಪರಿಸ್ಥಿತಿನೂ ಸಹ ನಮಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಅಮ್ಮ ನಮ್ಗೆ ಹೇಳ್ತು, ಸರಿ ನಾನು ತರಮ್ಮ ಚೆನ್ನಾಗಿ ಇದು ಮಾಡಿಕೊಟ್ರೆ ನಿಮಗೆ ನೀನು ಏನು ಮಾಡ್ತೀಯ ಅಂತ. ಅಮ್ಮ ನಾನು 3 ತಿಂಗಳು ಇದು ಸೇವೆ ಮಾಡ್ತೀನಮ್ಮ ಅಂತ ಹೇಳಿದ್ದೆ. ಈಗ ಅದೇ ಥರ ಅವ್ರು ಚೆನ್ನಾಗಿದ್ದಾರೆ, ಕುಡಿಯೋದು ಬಿಟ್ಟಿದ್ದಾರೆ. ನಾವು ಇವಾಗ ಇನ್ನೂ 3 ತಿಂಗಳು ಸೇವೆ ಮಾಡ್ತೀವಿ ಅಂತ. 3 ತಿಂಗಳು ಸೇವೆ ಮಾಡ್ತಾ ಇದ್ದೀರಿ. ಹರಕೆ ಸಾಕ್ತೀವಿ. ನಿಮ್ಗೆ ಅಂದ್ರೆ ಮೊದಲ ಬಾರಿಗೆ ಇದು ಅಂದ್ರೆ ಈ ತರ ಈ ದೇವಸ್ಥಾನಕ್ಕೆ ಹೋದ್ರೆ ಈ ಕುಡಿತ ಚಟ ಬಿಡ್ತಾರ ಅಂತ ನೀವು ಕೇಳ್ಪಟ್ಟಾಗ ನಿಮ್ಗೆ ಯಾವ ತರ ಅಂದ್ರೆ ಏನ್ ಅನ್ನಿಸ್ತಾ ಅಂತ, ಹೌದಾ ಬಿಡ್ಬೋದಾ ಅನ್ನಿಸ್ತಾ ಅಥವಾ ಹೇಗೆ ಅಂತ? ನಂಬಿಕೆನೇ ಇರಲಿಲ್ಲ ಸರ್ ಅವ್ರಿಗೆ. ನಂಬಿಕೆನೇ ಇರಲಿಲ್ಲ. ಓಕೆ. ಅಮ್ಮ ಇದ್ದಾರೆ ಅನ್ನೋದು ನಂಬಿಕೆ ಇರಲಿಲ್ಲ. ದೇವಸ್ಥಾನ ಅಂದರೆ ದೇವಸ್ಥಾನಕ್ಕೆ ಬೇರೆ ಕಡೆ ಹೋಗ್ತಿದ್ರು ಕೂಡ ನಂಬಿಕೆ ಇಲ್ದಿರ ಹೋಗ್ತಿದ್ರು. ಏನು ದೇವ್ರು ನೋಡಬೇಕು ಅಂತ ಅಷ್ಟೇ ಹೋಗ್ತಿದ್ರು, ನಂಬಿಕೆ ಮನಸ್ಸಿಂದ ಅಂತ ಹೋಗ್ತಿರ್ಲಿಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ 9 ವಾರ ನೀರು ಹಾಕ್ಸಿ ಮುಡುಕು ಕಟ್ಸಿ ಅಮ್ಮ ಹೇಳ್ದಂಗೆ ಗುರುಗಳು ಹೇಳ್ದಂಗೆ ಕೇಳಿದ ನಂತರ ಅವ್ರ ಮನಸ್ಥಿತಿ ಅವ್ರಿಗೆ ಗೊತ್ತಾಯಿತು. ಈಗ ಟ್ರೈ ಮಾಡಿದ್ರಾ ಎಲ್ಲ ವಾರಗಳು ಮಾಡಿದ್ದಾರೆ, ಕುಡ್ಲಿಕ್ಕೆ ಮತ್ತೆ ಟ್ರೈ ಮಾಡಿದ ಟ್ರೈ ಮಾಡಿದೆ ಅಂದ್ರೆ ಅಮ್ಮನು ಬಿಟ್ಟಿಲ್ಲ ನಮ್ಗೆ. ಏನ್ ಅನಿಸ್ತು ಅಂದ್ರೆ ಕುಡಿಯಕ್ಕೆ ಹೋಗಿದ್ರೆ ಕುಡ್ದಿದ್ರ ಹೇಗೆ? ಇಲ್ಲ ಸ್ಮೆಲ್ ಕಂಡ್ರೆ ಈಗ ಆ ಕಡೆ ಅಲ್ಲಿ ಅಂಗಡಿ ಇದೆ ಅಂತ ಆ ಕಡೆ ಹೋದ್ರು ಕೂಡ ಅಲ್ಲಿ ಆಗಲ್ಲ, ಅವ್ರಿಗೆ ವಾಮಿಟ್ ಬಂದಂಗೆ ಆಗುತ್ತೆ ಅಂತ ಬರ್ತಾರೆ ವಾಪಸ್. ಕಾಮೆಂಟ್ ಬರೋ ರೀತಿ ಆಗ್ತಿತ್ತು. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ. ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಗಂಟಕಾನಹಳ್ಳಿ ಗ್ರಾಮ. ಇದು ಬಂದು ನಂದಿಬೆಟ್ಟ ಘಾಟಿ ಸೆಂಟ್ರಲ್ ಇರೋದೆ ಗಂಟಕಾನಹಳ್ಳಿ ಅಂತ ಹೇಳ್ಬಿಟ್ಟು. ಇದು ಶ್ರೀ ಶಕ್ತಿ ಜ್ಞಾನದೇವಿ ಶಕ್ತಿಪೀಠ ಅಮ್ಮನವ್ರದ್ದು. ಇಲ್ಲಿ ಬಂದು ವಿಶೇಷವಾಗಿ ಏನಂದರೆ ಒಂದು ಡ್ರಿಂಕಿಂಗ್ ಆಗ್ಬೋದು ಅಥವಾ ಕಂಕಣಬಾಲ್ ಆಗಬಹುದು ಅಥವಾ ಎಲ್ಲ ಥರ ಸಮಸ್ಯೆಗೂ 100% ಇಲ್ಲಿ ಉತ್ತರ ಸಿಗುತ್ತೆ ಸರ್. ಬಿಡ್ತಾರೆ ಡ್ರಿಂಕ್ಸ್ ಮಾಡೋದಂತ ಇಲ್ಲಿ ಬಂದ್ರೆ ಸರ್ ಇಲ್ಲಿ ವಿಶೇಷವಾಗಿ ಅಂದರೆ ಅದೇ ಸರ್, ಇಲ್ಲಿರೋಂಥದ್ದು ಮಣ್ಣಿನ ಮಡಿಕೆ ತಲೆ ಮೇಲೆ ಎತ್ಕೊಂಡಿರ್ತಾರೆ. ತಲೆ ಮೇಲೆ ಎತ್ಕೊಂಡು ಸುತ್ತಾಡಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಮ್ಮನ ಹತ್ರ ಹೊಸ್ಲ ಮೇಲೆ ಮಡಿಕೆನ ಇಡ್ತಾರೆ. ತಾಗ್ತಿದ್ದಂಗೆ ಅದು ಕೈ ಇಡ್ತಿದ್ದಂಗೆ ಅದೇ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತಿರುಗ್ತು ಅಂದರೆ 100% 200% ಬಿಟ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಸರ್ ಇಲ್ಲಿ. ಆ ಒಂದು ತಿರುಗಲಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 9 ವಾರ ಮೇಲೆ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದು ಇಲ್ಲಿ ಸೂಚನೆ ಗೊತ್ತಾಗುತ್ತೆ ಸರ್. ಆ ಥರ ಒಂದು ನಂಬಿಕೆ ಇಟ್ಟು ಮುಂದುವರ್ಸಿದ್ರೆ 100% ಇಲ್ಲಿ ಕೆಲಸ ಅನ್ನೋದು ಆಗುತ್ತೆ ಸರ್ ಅವ್ರದ್ದು. ಒಂದ್ ವೇಳೆ ಇಲ್ಲಿ ಬಂದು ಬಿಟ್ಟಿರೋರು ಇದ್ದಾರೆ, ಬಿಡದೆ ಕೆಲವು ಮತ್ತೆ ಆ ವಾರಗಳು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕುಡಿತಕ್ಕೆ ಶುರು ಮಾಡಿರೋರು, ಆ ತರ ಉದಾಹರಣೆಗಳು ಇದೆಯಾ ಸರ್? ಆ ಥರ ಕಂಪ್ಲೀಟ್ ಆಗಿ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಸರ್ ಅಂದರೆ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 9 ವಾರ ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅವ್ರು ನೆಕ್ಸ್ಟು ಕುಡಿಯೋಂಥ ಎಫೆಕ್ಟು ಇರೋದಿಲ್ಲ. ಅಕಸ್ಮಾತ್ 9 ವಾರ ಮಾಡ್ದಿರ ಸುಮ್ಮನೆ 2 ವಾರ 3 ವಾರ ಒಂದು ನಂಬಿಕೆ ಇಲ್ದಿರ ಮಾಡ್ಕೊಂಡೋಗಿ ಏನೋ ಒಂದು ಟೆಸ್ಟಿಂಗ್ ಹೋದ್ರೆ 100% ಆಗಲ್ಲ. ಅಕಸ್ಮಾತ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಬಹುದು, ಏನೋ ಒಂದು ಆಗುತ್ತೆ ಸರ್. ಅದು ಇಂಥದ್ದು ಅಂತ ಹೇಳೋಕ್ಕಾಗಲಿಲ್ಲ. ಮನೆಯಲ್ಲಿ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು, ಜಗಳ ಸ್ಟಾರ್ಟ್ ಆಗ್ಬೋದು, ಕಿರಿಕಿರಿ ಸ್ಟಾರ್ಟ್ ಆಗ್ಬೋದು, ಹೋಗೋಂಥ ಜಾಗದಲ್ಲಿ ನೆಮ್ಮದಿ ಇರೋದಿಲ್ಲ, ಆ ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ಒಂದ್ಕಿಂತ ಮಾತು ಕೊಟ್ಟ ಮೇಲೆ 9 ವಾರ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಏನೋ ಒಂದು ಏನು ಮಾಡ್ತಾರೆ ನೋಡೋಣ, ಅದೆಲ್ಲ ಆಗಲ್ಲ ಸರ್, ಅದೆಲ್ಲ ಆಗಲ್ಲ. ಸುಮ್ಮನೆ ಪರೀಕ್ಷೆ ಅಂತೂ ಬೇಡ ಸರ್. ಯಾಕಂದರೆ ಪರೀಕ್ಷೆ ಮಾಡೋಂಗಿದ್ರೆ ಸುಮ್ಮನೆ ದುಡ್ಡು ಕಾಸುಗಳು ಖರ್ಚು ಮಾಡ್ಕೊಂಡು ಇಲ್ಲಿ ಗಂಟ ಬಂದು ಸುಮ್ಮನೆ ನೋಡ್ಕೊಂಡು ಹೋಗೋದು ವೇಸ್ಟ್ ಸರ್. ಏನಂದ್ರೆ ಅಮ್ಮನ ಮ್ಯಾಗ ಭಕ್ತಿ ಇಟ್ಟು ಬನ್ನಿ ಅಷ್ಟೇ. ಬರೋಂಥವ್ರು ಭಕ್ತಿ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಸರ್, ಬೇಡ ಸರ್. ಯಾವುದೇ ಒಂದು ಜಾಗನೂ ಅಷ್ಟೇ ಬೇಡ. ಈ ಜಾಗನೇ ಅಂತಲ್ಲ, ಯಾವುದೇ ಒಂದು ಕ್ಷೇತ್ರ ಆಗಲಿ, ಯಾಕಂದ್ರೆ ನಂಬಿಕೆ ಇಟ್ಟು ಹೋಗಿ. ನಂಬಿಕೆ ಇಲ್ದಿರಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಬೇಡಿ ಅಷ್ಟೇ. ಸುಮ್ಮನೆ ಅಲ್ಲಿ ಪರೀಕ್ಷೆಗಳು ಮಾಡಬಾರ್ದು. ಯಾಕಂದರೆ ಪರೀಕ್ಷೆ ಮಾಡಿರ್ತೀವಿ ನಾವೇ, ಯಾಕಂದರೆ ತಕ್ಷಣಕ್ಕಾಗಲ್ಲ, ಬರ್ತಾ 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 ಆಗುತ್ತೆ. ಇವಾಗ ಒಂದು ಉದಾಹರಣೆ, ಇವಾಗ ಇಲ್ಲೇ ಎಷ್ಟೋ ಜನ ನಾನು ನೋಡಿದ್ದೀನಿ. ಯಾಕಂದರೆ ನಾವು ಬಿಡ್ಸಿರೋದ್ರೊಳಗಡೆ ಹತ್ತಿರ ಇರೋಂಥವ್ರೆ ಕಾಲು ಮುರಿದಿಕೊಂಡು ಬರೀ 3 ದಿವಸ ಕಾಲು ಮುರಿದಿಕೊಂಡು ಮತ್ತೆ ಇಲ್ಲಿಂದ ಹೋಗಿ ಮತ್ತೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ತಪ್ಪಾಯ್ತಮ್ಮ ಅಂತ ಹೋಗೋ ಇನ್ನೇನು ಈಗಾಗ ಸ್ವತಃ ಬಿಡ್ತಾರೆ. ಆ ಥರ ಒಂದು ಎಣ್ಣೆ ಥರ ಎತ್ಕೊಂಡ್ಬಂದಿದ್ದಾರೆ ಸರ್ ತುಂಬ ಜನನ. ಆ ಥರ ಎತ್ಕೊಂಬಂದು ತಪ್ಪಾಯ್ತಮ್ಮ ಅಂತ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕ್ಸ್ಕೊಂಡು ಹೋಗ್ತಿದ್ದಂಗೆ ಒಂದು 1/2 ಅವರ್ 3/4 ಗಂಟೆಗೆಲ್ಲ ಕ್ಯೂರ್ ಆಗಿರೋದು ಇದ್ದಾರೆ. ಯಾಕಂದ್ರೆ ತುಂಬ ಉದಾಹರಣೆ ಇದೆ ಸರ್. ಯಾಕಂದರೆ ಅದನ್ನು ಟೆಸ್ಟಿಂಗ್ ಅಂತ ಹೇಳಲ್ಲ, ಯಾವುದೋ ಒಂದು ಪವಾಡ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಒಂದು ಅಮ್ಮಂದೊಂದು ಶಕ್ತಿ ಇರ್ಬೋದು, ಅವರೊಂದು ನಂಬಿಕೆ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಗೆ ಸರ್ ಏನು ಸರ್ ಗೊತ್ತಿರುತ್ತೆ, ಅಮ್ಮದು ಯಾವ ಥರ ನಮ್ಮನ್ನು ನಡೆಸ್ಕೊಂಡು ಹೋಗುತ್ತಾರೋ ಅದೇ ಥರ ನಮ್ಮ ಮುಂದುವರಿ ಅಂಥದ್ದು. ಯಾಕಂದರೆ ಇಲ್ಲಿ ತಾಯಿ, ಆ ತಾಯಿ ಕೆಳಗಿರೋ ನಮ್ಮ ಮಕ್ಕಳು, ಆ ಮಕ್ಳಿಗೆ ಏನು ಕೆಲಸ ಅಮ್ಮನ ಒಪ್ಪಿಸ್ತಾಳೋ ಆ ಕೆಲಸ ಮಾಡ್ಕೊಂಡು ಮುಂದುವರಿತಿದ್ದೀವಿ ಅಷ್ಟೇ ಸರ್. ನಮಗಿಲ್ಲಿ ಅಮ್ಮನ ಏನು ಯಾವ ಥರ ಇದು ಮಾಡ್ತಾಳೋ ಅದೇ ಥರ ಸರ್. ಇದು ಬಿಟ್ಟು ಬೇರೆ ಯಾವೆಲ್ಲ ಸಮಸ್ಯೆಗಳು ಇಲ್ಲಿ ಭಕ್ತಾದಿಗಳು ಬಂದು ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ ಅಂತ? ಸರ್ ಕಂಕಣಬಾಲ್ ಆಗಬಹುದು, ಅಥವಾ ಒಂದು ವ್ಯಾಪಾರ ಆಗ್ಬೋದು, ಮನೆ ಸಮಸ್ಯೆ ಆಗಬಹುದು, ಅಥವಾ ಬಿಸ್ನೆಸ್ ಆಗ್ಬೋದು, ಗಂಡ ಹೆಂಡತಿ ಸಮಸ್ಯೆ ಆಗಬಹುದು, ಇನ್ನು ಸಂತಾನದಾಗಬಹುದು, ನಾಗದೋಷದ್ದಾಗಬಹುದು. ಯಾಕಂದರೆ ನಾಗದೋಷದ ಯಾಕೆ ಇಲ್ಲಿ ಸಂಪೂರ್ಣವಾಗಿ ಅರಿತೈತೆ ಅನ್ನೋ ಒಂದು ಕಾರಣ ಅಂದರೆ ಘಾಟಿ ಸುಬ್ರಹ್ಮಣ್ಯ ಬಂದು ಇದೇ ಒಂದು ಕ್ಷೇತ್ರದಲ್ಲಿ ಇರೋಂಥದ್ದು.
ತುಂಬ ದೂರ ಏನಿಲ್ಲ, ಯಾಕಂದರೆ ಈಶಾನ್ಯನು ತುಂಬ ಹತ್ತಿರವಾಗಿರುತ್ತೆ. ಇಲ್ಲಿ ಮತ್ತು ನಂದೀಶ್ವರ, ಭೋಗಿ ನಂದೀಶ್ವರ, ಯೋಗಿ ನಂದೀಶ್ವರ ಅಂತ ಐತೆ, ಅವೆಲ್ಲ ತುಂಬ ಹತ್ತಿರವಾಗಿರೋಂಥ ಒಂದು ಕ್ಷೇತ್ರ ಸರ್ ಇದು. ಯಾಕಂದರೆ ವಲಸೆ ಹೋಗೋಂಥ ಒಂದು ಜಾಗ ಸರ್. ದೇವತೆಗಳಲ್ಲಿ ನಂದಿ ಬೆಟ್ಟದಿಂದ ಘಾಟಿಗೆ ವಲಸೆ ಹೋಗೋಂಥ ಜಾಗ ಇದು. ಯಾಕಂದರೆ ಈ ಜಾಗದಿಂದನೇ ಹೋಗುವಂಥದ್ದು, ಅಂದರೆ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದನೂ ಹೇಳ್ಕೊಂಬರ್ತಾರೋ ಒಂದು ಪದ್ಧತಿ ಇದೆ ಸರ್. ಈ ಎಷ್ಟು ಗಂಟೆಗೆ ಓಪನಿಂಗ್ ಟೈಮಿಂಗ್ಸು ಅಥವಾ ಏನಾದ್ರು ಇದೆಯಾ? ಭಕ್ತಾದಿಗಳು ಯಾವ ರೀತಿ ಬರಬೇಕು, ಕಾಲ್ಗೆಲ್ಲ ಹೇಗೆ ಅಂತ ಯಾವ ರೀತಿ ಮಾಡಬೇಕು? ಸರ್ ಇಲ್ಲಿ ಆಟೋ ವ್ಯವಸ್ಥೆ ಇದೆ. ಅಕಸ್ಮಾತ್ ಕಾಲ್ ಮಾಡಿದ್ರೆ ಒಂದು ವಾಟ್ಸಪ್ ಮೂಲಕವಾಗಿ ಲೊಕೇಶನ್ ಹಾಕೊಂಡು ಕೊಡ್ತೀವಿ, ಅಥವಾ ಆಟೋ ನಂಬರ್ ಬೇಕಂದ್ರೆ ಆಟೋ ನಂಬರ್ ಕೊಡ್ತೀವಿ, ಅಥವಾ ನಮ್ಮ ವೆಹಿಕಲ್ ಇದೆ ಅಂದರೆ ವೆಹಿಕಲಲ್ಲಿ ಆರಾಮಾಗಿ ಬರಬಹುದು. ಸರಿನಾ? ಲೊಕೇಶನ್ ಒಂದು ಅಂತ ಒಂದು ಮೆಸೇಜ್ ಮಾಡಿಬಿಟ್ರೆ ಸಾಕು ಸರ್, ಲೊಕೇಶನ್ ಕಳ್ಸ್ಕೊಂಡು ಕೊಡ್ತೀವಿ. ಆಗ್ಲಿ ಹೇಳಿದ್ರೆ ಡ್ರಿಂಕ್ಸ್ದು ನೀವು ಹೇಳಿದ್ರೆ ಮಡಿಕೆದೆಲ್ಲ ಹೇಳಿದ್ರಿ, ಅದಕ್ಕೆಲ್ಲ ಏನಾದ್ರು ಚಾರ್ಜಸ್ ಏನಾರ ಮಾಡ್ತೀರಾ? ಹೇಗೆ ದುಡ್ಡು ತಗೊಳ್ತೀರಾ ಅಥವಾ ಹೇಗೆ ಅಂತ? ಸರ್ ಕಾಣಿಕೆ ಅನ್ನೋದು ಇರುತ್ತೆ ಸರ್. ಎಷ್ಟಿರುತ್ತೆ ಕಾಣಿಕೆ? ಸರ್ ಕಾಣಿಕೆ ಅನ್ನೋದು ಅದು ಒಂದು ಅಮ್ಮನೊಂದು ಕ್ಷೇತ್ರಕ್ಕೋಸ್ಕರ ಒಂದು ಕಮ್ಮಿನೇ ಇದು ಮಾಡಿದ್ದೀವಿ ಸರ್. ಅಂದರೆ ಜಾಸ್ತಿ ಓವರಾಗೂ ಇದು ಮಾಡಿಲ್ಲ. ಯಾಕೆ ಓವರಾಗಿ ಇದು ಮಾಡಲ್ಲ ಅಂದರೆ ಬಡವರು ಇರ್ತಾರೆ, ಆ ಬಡವ್ರಿಗೆ ಆಗಬೇಕು, ಯಾಕಂದರೆ ಆ ಥರನೂ ನಾವು ನೋಡ್ಕೊಬೇಕಲ್ವಾ. ಇನ್ನು ಅಕಸ್ಮಾತ್ ಇವಾಗ ಆ ಒಂದು ಡ್ರಿಂಕಿಂಗ್ ಮಾಡೋರ್ನಿಂದನೇ ಅಮ್ಮನೂ ಅಭಿವೃದ್ಧಿ ಆಗ್ತಾವಳೆ, ಅವ್ರಿಗೂ ಒಂದು ಮನೆ ಅಭಿವೃದ್ಧಿ ಮಾಡ್ಕೊಂಡು ಕೊಡ್ತಾ ಇದ್ದಾಳೆ ಸರ್ ವಿಶೇಷವಾಗಿ.